ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ICT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಟುಡೇ ಲೆಟ್ ಅಸ್ ಲರ್ನ್ ಅಬೌಟ್ 5th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪೊಯೆಟ್ರಿ ದ ಎಲಿಫೆಂಟ್. The elephant. The elephant's big, the elephant's grey, the elephant walks for miles each day. His trunk is long, and oh, what fun when it comes out for a cake or bun. The elephant's big, his ears are wide, his back is broad for all to ride. The elephant's big, he's kind too. He carries the children round the zoo. ಇಲ್ಲಿ ದ ಎಲಿಫೆಂಟ್ಸ್ ಬಿಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದ ಎಲಿಫೆಂಟ್ಸ್ ಬಿಗ್, ಎಲಿಫೆಂಟ್ ಅಂದರೆ ಆನೆ, ಬಿಗ್ ದೊಡ್ಡದು. ದ ಎಲಿಫೆಂಟ್ಸ್ ಗ್ರೇ, ಎಲಿಫೆಂಟ್ ಆನೆ ಬಣ್ಣ, ಗ್ರೇ ಬೂದು ಬಣ್ಣ. ದ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ, ಎಲಿಫೆಂಟು ಒಂದಿನಕ್ಕೆ ಎಷ್ಟೋ ಮೈಲಿಗಳನ್ನ ವಾಕ್ ಮಾಡುತ್ತೆ, ಎಷ್ಟೋ ಮೈಲಿಗಳನ್ನ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಿಸ್ ಟ್ರಂಕ್ ಈಸ್ ಲಾಂಗ್, ಟ್ರಂಕ್ ಅಂದರೆ TRUNK, ಟ್ರಂಕ್ ಅಂದರೆ ಸೊಂಡಿಲು. ಹಿಸ್ ಟ್ರಂಕ್ ಈಸ್ ಲಾಂಗ್, ಅದರ ಸೊಂಡಿಲು ಉದ್ದವಾಗಿದೆ. ಆ್ಯಂಡ್ ಓ ವಾಟ್ ಅ ಫನ್ ವೆನ್ ಇಟ್ ಕಮ್ಸ್ ಔಟ್ ಫಾರ್ ಅ ಕೇಕ್ ಆರ್ ಬನ್, ಅದು ಕೇಕ್ ಆರ್ ಬನ್ ಏನಾದರೂ ತಿಂಡಿ ಕೊಟ್ಟರೆ ಅದನ್ನು ತಿನ್ನೋಕ್ಕೆ ಅದು ಎಷ್ಟು ಉದ್ದ ಎಳೆಯುತ್ತೆ ಮತ್ತು ಹೇಗೆ ಬಾಯೊಳಗಡೆ ಹಾಕ್ಕೊಳ್ಳುತ್ತೆ, ಅದನ್ನು ನೋಡೋಕ್ಕೆ ಫನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದ ಎಲಿಫೆಂಟ್ಸ್ ಬಿಗ್, ಎಲಿಫೆಂಟ್ಸ್ ದೊಡ್ಡದಾಗಿದೆ. ಹಿಸ್ ಇಯರ್ಸ್ ಆರ್ ವೈಡ್, ಅದರ ಕಿವಿ ವೈಡ್ ಅಗಲವಾಗಿದೆ, ವಿಶಾಲವಾಗಿದೆ. ಹಿಸ್ ಬ್ಯಾಕ್ ಇಸ್ ಬ್ರಾಡ್, ಅದರ ಬ್ಯಾಕ್ ಅಂದರೆ ಅದರ ಹಿಂದೆ ಬೆನ್ನು, ಬ್ರಾಡ್ ಅಂದರೆ ವಿಶಾಲವಾಗಿದೆ, ಅಗಲವಾಗಿದೆ. ಇಲ್ಲಿ ವೈಡ್ ಬ್ರಾಡ್ ಎರಡಕ್ಕೂ ಒಂದೇ ಅರ್ಥ ಬರುತ್ತೆ, ವಿಶಾಲ ಅಗಲವಾಗಿದೆ. ಫಾರ್ ಆಲ್ ಟು ರೈಡ್, ಅದಕ್ಕೂ ಆನೆ ಮೇಲೆ ಸವಾರಿ ಮಾಡೋಕ್ಕೆ ಜನಗಳು ಎಲ್ಲಾರೇ ಹೋದರೆ ಝೂನ ಸವಾರಿ ಮಾಡಿ, ಝೂನ್ ನೋಡೋಕ್ಕೆ ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡೋಕ್ಕೆ ಹೋದರೆ ಅದ್ರ ಬ್ಯಾಕು ಬ್ರಾಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದ ಎಲಿಫೆಂಟ್ಸ್ ಬಿಗ್, ಆನೆ ದೊಡ್ಡದಾಗಿದೆ. ಹಿಸ್ ಕೈಂಡ್ ಟೂ, ಅದು ತುಂಬ ದಯಾಳು, ಕರುಣಾಮಯಿ. ಕೈಂಡ್ ಅಂದರೆ ಕರುಣಾಮಯಿ, ದಯಾಳು. ಅದು ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ಅದು ದಯಾಳು, ಕರುಣಾಮಯಿ ಆಗಿದೆ. ಹಿ ಕ್ಯಾರೀಸ್ ದ ಚಿಲ್ಡ್ರನ್ ರೌಂಡ್ ದ ಝೂ, ಅದ್ರ ಬ್ಯಾಕ್ ಎಷ್ಟು ಬ್ರಾಡ್ ಆಗಿದೆಯಲ್ಲ, ಅದು ಎಷ್ಟು ದೊಡ್ಡದಾಗಿದೆ ಅಷ್ಟೇ ಅದ್ರ ಬ್ಯಾಕು ಬ್ರಾಡ್ ಆಗಿದೆ ಅಲ್ವಾ. ಆ ಬ್ರಾಡ್ ಆಗಿರೋ ಬ್ಯಾಕಲ್ಲಿ ಚಿಲ್ಡ್ರನ್ನ, ಚಿಕ್ಕವರು ದೊಡ್ಡವರು ಯಾರೇ ಆಗಿರಲಿ ಅವ್ರನ್ನ ಕೂರಿಸ್ಕೊಂಡು ರೌಂಡ್ ದ ಝೂ ಅಂದರೆ ಏನೇನು ತೋರಿಸ್ಬೇಕು, ಝೂನ ನೋಡೋಕ್ಕೆ ರೌಂಡ್ ಹಾಕುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಪದ್ಯದಲ್ಲಿ ಆನೆ ಎಷ್ಟು ದೊಡ್ಡದಾಗಿದೆಯೋ ಅದರ ಕಿವಿ, ಅದರ ಬ್ಯಾಕ್ ಅಂದರೆ ಹಿಂದೆ ಬೆನ್ನನ ಭಾಗ ಎಲ್ಲ ಅಷ್ಟೇ ದೊಡ್ಡದಾಗಿದೆ. ಅದೇ ಆನೆ ಅಷ್ಟೇ ಕೂಡ ಅದರ ಮನಸ್ಸು ಕೂಡ ಕೈಂಡ್ ಹಾರ್ಟೆಡ್, ಅದು ದಯಾಳು ಆಗಿದೆ. ಮತ್ತು ಬ್ರಾಡ್ ಆಗಿರೋ ಬ್ಯಾಕಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಸವಾರಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಚಿಕ್ಕ ಪದ್ಯ ಮಕ್ಕಳೇ, ಇದು ಈಸಿಯಾಗಿದೆ, ಓದ್ಕೊಳ್ಳೋಕ್ಕೂ ಕೂಡ ಈಸಿಯಾಗಿದೆ. ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್, ವರ್ಡ್ಸ್ ಟು ನೋ. ವರ್ಡ್ಸ್ ಟು ನೋ, ನಮಗೆ ಗೊತ್ತಾಗಬೇಕಾಗಿರೋ ವರ್ಡ್ಸ್ಗಳು. ವೈಡ್, ಬ್ರಾಡ್, ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ವೈಡ್ ಬ್ರಾಡ್ ಎರಡಕ್ಕೂ ಒಂದೇ ಅರ್ಥ ಬರುತ್ತೆ ಅಂತ ಹೇಳಿದ್ನಲ್ಲ, ವಿಶಾಲ ಅಗಲವಾಗಿರೋದು, ವಿಶಾಲವಾಗಿರೋದು ಅಂತ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ವೈಡ್, ಬ್ರಾಡ್. ರೈಡ್, ಟು ಟ್ರಾವೆಲ್ ಆನ್, ಸವಾರಿ ಮಾಡು. ರೈಡ್ ಅಂದ್ರೇನೇಳಿ ಸವಾರಿ ಮಾಡು. ಕೈಂಡ್, ಕೈಂಡ್ ಅಂದರೆ ಹೆಲ್ಪ್ಫುಲ್, ಕೇರಿಂಗ್, ಒಬ್ರಿಗೆ ಕೇರ್ ಮಾಡೋದು, ಒಬ್ರಿಗೆ ಸಹಾಯ ಮಾಡೋದನ್ನ ಕೈಂಡ್ ಅಂತ ಕರಿತೀವಿ. ಕೈಂಡ್ ಹಾರ್ಟೆಡ್ ಅಂತ ಕರಿತೀವಲ್ಲ, ಹಾಗೆ ಕೈಂಡ್ ಅಂತ ಕರಿತೀವಿ, ದಯಾಳು, ಕರುಣಾಮಯಿ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಕ್ವೆಶ್ಚನ್ ನಂಬರ್ 1, ವಾಟ್ ಕಲರ್ ಈಸ್ ದ ಎಲಿಫೆಂಟ್? ಇಲ್ಲಿ ಎಲಿಫೆಂಟ್ನ ಕಲರ್ ಏನು ಅಂತ ಕೇಳಿದ್ದಾರೆ. ಆನ್ಸರ್, ದ ಎಲಿಫೆಂಟ್ ಈಸ್ ಗ್ರೇ ಇನ್ ಕಲರ್.
ಎಲಿಫೆಂಟ್ ಕಲರು ಗ್ರೇ, ಬೂದು ಬಣ್ಣ. ಸೆಕೆಂಡ್ ಒನ್, ಹೌ ಲಾಂಗ್ ಡಸ್ ದ ಎಲಿಫೆಂಟ್ ವಾಕ್ ಈಚ್ ಡೇ? ಒಂದು ದಿನಕ್ಕೆ ಎಷ್ಟು ದೂರ ನಡೆಯುತ್ತೆ ಆನೆ? ಆನ್ಸರ್, ದ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಆನೆ ಒಂದು ದಿನಕ್ಕೆ ತುಂಬ ಮೈಲ್ಗಟ್ಟಲೆ ನಡೆಯುತ್ತೆ. ಥರ್ಡ್ ಒನ್, ಹೌ ಈಸ್ ದ ಎಲಿಫೆಂಟ್ಸ್ ಟ್ರಂಕ್? ದ ಎಲಿಫೆಂಟ್ಸ್ ಟ್ರಂಕ್ ಈಸ್ ಲಾಂಗ್. ಎಲಿಫೆಂಟ್ಸ್ ಟ್ರಂಕು ಹೇಗಿದೆ? ಟ್ರಂಕ್ ಅಂದರೆ ಸೊಂಡಿಲು, ಹೇಗಿದೆ? ದ ಎಲಿಫೆಂಟ್ಸ್ ಟ್ರಂಕ್ ಈಸ್ ಲಾಂಗ್. ಅದರ ಸೊಂಡಿಲು ಉದ್ದವಾಗಿದೆ. ಫೋರ್ತ್ ಒನ್, ವಾಟ್ ಡಸ್ ದ ಟ್ರಂಕ್ ಕಮ್ ಔಟ್ ಫಾರ್? ಫೋರ್ತ್ ಒನ್, ವಾಟ್ ಡಸ್ ದ ಟ್ರಂಕ್ ಕಮ್ ಔಟ್ ಫಾರ್? ಟ್ರಂಕ್ ಅಂದರೆ ಸೊಂಡಿಲು ಏನಕ್ಕೆ ಹೊರಗಡೆ ಬರ್ತಾಯಿತ್ತು? ಆನ್ಸರ್, ದ ಎಲಿಫೆಂಟ್ಸ್ ಟ್ರಂಕ್ ಕಮ್ಸ್ ಔಟ್ ಫಾರ್ ಎ ಕೇಕ್ ಆರ್ ಬನ್. ಕೇಕ್ ಆರ್ ಬನ್ ಕಂಡಾಗ ಅದು ತಿನ್ನೋಕೆ ಹೊರಗಡೆ ಬರ್ತಾಯಿತ್ತು. ಫಿಫ್ತ್ ಒನ್, ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದ ಎಲಿಫೆಂಟ್, ವೈ? ತುಂಬ ಜನ ಎಲಿಫೆಂಟ್ ಮೇಲೆ ರೈಡ್ ಮಾಡ್ತಿದ್ದಾರೆ, ಏಕೆ? ಆನ್ಸರ್, ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದ ಎಲಿಫೆಂಟ್ ಬಿಕಾಸ್ ಹಿಸ್ ಬ್ಯಾಕ್ ಈಸ್ ಬ್ರಾಡ್. ತುಂಬ ಜನ ಎಲಿಫೆಂಟ್ ಮೇಲೆ ರೈಡ್ ಮಾಡ್ತಾರೆ ಅಂದರೆ ಸವಾರಿ ಮಾಡ್ತಾರೆ, ಯಾಕಂದರೆ ಹಿಸ್ ಬ್ಯಾಕ್ ಈಸ್ ಬ್ರಾಡ್. ಅದರ ಬೆನ್ನು ಬ್ರಾಡ್ ಆಗಿದೆ, ವಿಶಾಲವಾಗಿದೆ. ಸಿಕ್ಸ್ತ್ ಒನ್, ವೇರ್ ಡಸ್ ದ ಎಲಿಫೆಂಟ್ ಟೇಕ್ ದ ಚಿಲ್ಡ್ರನ್? ಎಲಿಫೆಂಟು ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇತ್ತು? ಆನ್ಸರ್, ಎಲಿಫೆಂಟ್ ಟೇಕ್ಸ್ ದ ಚಿಲ್ಡ್ರನ್ ರೌಂಡ್ ದ ಝೂ. ಎಲಿಫೆಂಟು ಮಕ್ಕಳನ್ನ ಝೂನ ರೌಂಡ್ ಹಾಕೋಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಅದ್ರ ಬೆನ್ನ ಮೇಲೆ ಕೂರಿಸ್ಕೊಂಡು ಝೂನ ರೌಂಡ್ ಹಾಕೋಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಸೆವೆಂತ್ ಒನ್, ಸೇ ದ ಫಾಲೋಯಿಂಗ್ ಪೇರ್ಸ್ ಆಫ್ ವರ್ಡ್ಸ್ ಟುಗೆದರ್. ಈ ಫಾಲೋಯಿಂಗ್ ವರ್ಡ್ಸ್ನ ಟುಗೆದರ್ ಆಗಿ ಅಂದರೆ ಜೊತೆಯಾಗಿ ಹೇಳಿ. ಆನ್ಸರ್, ಗ್ರೇ ಡೇ, ಫನ್ ಬನ್, ವೈಡ್ ರೈಡ್, ಟು ಝೂ. ಇದು ರೈಮಿಂಗ್ ವರ್ಡ್ಸ್ ಮಕ್ಕಳ. ಇದನ್ನು ಪೇರ್ ಮಾಡ್ಕೊಂಡು ನೀವು ಹೇಳಬೇಕು. ರೈಮಿಂಗ್ ವರ್ಡ್ಸ್ ಅಂದರೆ ಪ್ರಾಸಪದಗಳು. ಪ್ರಾಸಪದಗಳು ಅಂದರೆ ಕೊನೆಯಲ್ಲಿ ಈಗ ನೋಡಿ ಗ್ರೇ ಡೇ ಫನ್ ಬನ್ ಹೀಗೆ ಸೌಂಡ್ಸು ಒಂದೇ ಥರ ಬರಬೇಕು. ಆ ಥರದನ್ನ ನಾವು ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ, ಪ್ರಾಸಪದಗಳು ಅಂತ. ಈ ಪದ್ಯದಲ್ಲಿ ನಿಮಗೆ ಯಾವುದ್ಯಾವುದು ಪ್ರಾಸಪದಗಳಿದೆ, ರೈಮಿಂಗ್ ವರ್ಡ್ಸ್ ಇದೆ, ಅದನ್ನ ಲಿಸ್ಟ್ ಔಟ್ ಮಾಡಿ ಅಂತ ಕೇಳಿದ್ರೆ ನೀವು ಲಿಸ್ಟ್ ಔಟ್ ಮಾಡಬೇಕು. ನೋಡಿ, ಗ್ರೇ ಡೇ, ಫನ್ ಬನ್, ವೈಡ್ ರೈಡ್, ಟು ಝೂ. ಈ ಥರ ಲಾಸ್ಟಲ್ಲಿ ಕೊನೆಯಲ್ಲಿ ಒಂದೇ ಥರ ಸೌಂಡ್ಸ್ ಬರೋದನ್ನು ನಾವು ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಕಂಪ್ಲೀಟ್ ದ ಡಾಟೆಡ್ ಪಿಕ್ಚರ್ ಆಫ್ ದ ಎಲಿಫೆಂಟ್ ಗಿವನ್ ಬಿಲೋ. ರೈಟ್ ದ ನೇಮ್ಸ್ ಆಫ್ ದ ಡಿಫ್ರೆಂಟ್ ಪಾರ್ಟ್ಸ್. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಮೇಕ್ ಯುವರ್ ಸೆಂಟೆನ್ಸ್. ಒನ್ ಈಸ್ ಡನ್ ಫಾರ್ ಯು. ಕಂಪ್ಲೀಟ್ ದ ಡಾಟೆಡ್ ಪಿಕ್ಚರ್ ಆಫ್ ದ ಎಲಿಫೆಂಟ್ ಗಿವನ್ ಬಿಲೋ. ಅಂದರೆ ಇಲ್ಲಿ ಡಾಟೆಡ್ ಕೊಟ್ಟಿದ್ದಾರಲ್ಲಪ್ಪ ಎಲಿಫೆಂಟ್ ಪಿಕ್ಚರು, ಇದನ್ನು ಕಂಪ್ಲೀಟ್ ಮಾಡಿ. ಅಂದರೆ ಹೀಗೆ ನೀವು ಪೆನ್ಸಿಲಲ್ಲಿ ಬರೆದು ಈ ಪಿಕ್ಚರ್ನ ಕಂಪ್ಲೀಟ್ ಮಾಡಿ, ಎಲಿಫೆಂಟ್ ಪಿಕ್ಚರ್ನ. ರೈಟ್ ದ ನೇಮ್ಸ್ ಆಫ್ ದ ಡಿಫ್ರೆಂಟ್ ಪಾರ್ಟ್ಸ್. ಹಾಗೆ ಕಂಪ್ಲೀಟ್ ಮಾಡಾದಮೇಲೆ ಎಲಿಫೆಂಟ್ದು ಡಿಫ್ರೆಂಟ್ ಪಾರ್ಟ್ಸ್ಗಳನ್ನ ನೇಮಿಂಗ್ ಮಾಡಿ. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಮೇಕ್ ಯುವರ್ ಸೆಂಟೆನ್ಸ್. ನಿಮ್ಮ ಪಾರ್ಟ್ನರ್ ಜೊತೆ ಚರ್ಚೆ ಮಾಡಿ, ಡಿಸ್ಕಸ್ ಮಾಡಿ ನಮ್ಮ ಸ್ವಂತ ವಾಕ್ಯನ ಬರೀರಿ. ಒನ್ ಈಸ್ ಡನ್ ಫಾರ್ ಯು. ನಿಮಗೋಸ್ಕರ ಒಂದಿಲ್ಲಿ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲಿಫೆಂಟ್ ಚಿತ್ರ ಇದೆ. ಇದನ್ನು ಪೆನ್ಸಿಲಲ್ಲಿ ಡಾಟೆಡ್ ಲೈನ್ಸ್ನ ಕವರ್ ಮಾಡಿಕೊಂಡು ಡ್ರಾ ಮಾಡಿ. ಹಾಗೆ ಡಿಫ್ರೆಂಟ್ ಪಾರ್ಟ್ಸ್ ಅಂತಂದರೆ ನೋಡಿ, ಇಲ್ಲಿ ಇಯರ್ಸ್ ಇದೆ, ಅಗಲವಾದ ಇಯರ್ಸ್, EARS ಇಯರ್ಸ್. ನೋಡಿ ಇಲ್ಲಿ ಐಸ್, EYES ಐಸ್. ಇಲ್ಲಿ ನೋಡಿ ದಂತಕ್ಕೆ ಏನಂತ ಕರಿತೀವಿ? ಟಸ್. ದಂತಕ್ಕೆ ಟಸ್ಕ್ಸ್ ಅಂತ ಕರಿತೀವಿ, TUSKS ಟಸ್ಕ್ಸ್. ಇದು ಲಾಂಗ್ ಟ್ರಂಕ್, ಸೊಂಡಿಲು, ಟ್ರಂಕ್, TRUNK ಟ್ರಂಕ್. ಇಲ್ಲಿ ನೋಡಿ ಟಾಯ್ಸ್ ಅಂದರೆ ಇಲ್ಲಿ ಬೆರಳು, ಟಾಯ್ಸ್, TOES ಟಾಯ್ಸ್. ಇಲ್ಲಿ ಲೆಗ್ಸ್ ಅಂದರೆ ಕಾಲು, ಲೆಗ್ಸ್, LEGS ಲೆಗ್ಸ್. ಇದು ಬಾಲಗೆ ಟೈಲ್ ಅಂದರೆ ಬಾಲ, TAIL ಟೈಲ್. ಇಯರ್ಸ್, ಐಸ್,
ಟಸ್, ಟ್ರಂಕ್, ಟಾಯ್ಸ್, ಲೆಗ್ಸ್, ಟೇಲ್. ಇದು ಅನಿಮಲ್ದು ಎಲಿಫೆಂಟ್ದು ಪಾರ್ಟ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ ನಮ್ಮ ಸೆಂಟೆನ್ಸಸ್. ಫಸ್ಟ್ ಒನ್, ದ ಎಲಿಫೆಂಟ್ ಹ್ಯಾಸ್ ಸ್ಮಾಲ್ ಐಸ್. ಎಲಿಫೆಂಟು ಸಣ್ಣ ಕಣ್ಣುಗಳನ್ನು ಹೊಂದಿದೆ. ಹೌದಲ್ವಾ? ಎಲಿಫೆಂಟ್ಗೆ ಸಣ್ಣ ಕಣ್ಣು ಇದೆ. ದ ಎಲಿಫೆಂಟ್ ಹ್ಯಾಸ್ ಸ್ಮಾಲ್ ಐಸ್. ಸೆಕೆಂಡ್ ಒನ್, ದ ಎಲಿಫೆಂಟ್ ಹ್ಯಾಸ್ ಲಾಂಗ್ ಟ್ರಂಕ್. ಎಲಿಫೆಂಟು ಲಾಂಗ್ ಟ್ರಂಕ್ನ ಹೊಂದಿದೆ, ಅಂದರೆ ಉದ್ದವಾದ ಸೊಂಡಿಲನ್ನು ಹೊಂದಿದೆ. ಥರ್ಡ್ ಒನ್, ದ ಎಲಿಫೆಂಟ್ ಹ್ಯಾಸ್ 2 ವೈಡ್ ಇಯರ್ಸ್. ದ ಎಲಿಫೆಂಟ್ಸ್ ಹ್ಯಾಸ್ 2 ವೈಡ್ ಇಯರ್ಸ್, ಅಂದರೆ ಅಗಲವಾದ ಕಿವಿಗಳನ್ನು ಹೊಂದಿದೆ. 2 ಅಗಲವಾದ ಕಿವಿಗಳನ್ನು ಹೊಂದಿದೆ. ಫೋರ್ತ್ ಒನ್, ದ ಎಲಿಫೆಂಟ್ ಹ್ಯಾಸ್ 4 ಲೆಗ್ಸ್. ಎಲಿಫೆಂಟು 4 ಕಾಲುಗಳನ್ನು ಹೊಂದಿದೆ. ಫಿಫ್ತ್ ಒನ್, ದ ಎಲಿಫೆಂಟ್ ಹ್ಯಾಸ್ 2 ಟಸ್ಕ್ಸ್. ಅಂದರೆ ದ ಎಲಿಫೆಂಟ್ ಹ್ಯಾಸ್ 2 ಟಸ್ಕ್ಸ್. 2 ದಂತಗಳನ್ನು ಹೊಂದಿದೆ. ಆನೆ 2 ದಂತಗಳನ್ನು ಹೊಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಮ ಸೆಂಟೆನ್ಸಸ್. ನೆಕ್ಸ್ಟ್ ಇಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಹೇಳ್ತಾ ಇದ್ದಾರೆ, ಅನಿಮಲ್ಸ್ ಆರ್ ಮೈ ಫ್ರೆಂಡ್ಸ್ ಆ್ಯಂಡ್ ಐ ಡೋಂಟ್ ಹಂಟ್ ಮೈ ಫ್ರೆಂಡ್ಸ್. ಅನಿಮಲ್ಸ್ ಆರ್ ಮೈ ಫ್ರೆಂಡ್ಸ್ ಆ್ಯಂಡ್ ಡೋಂಟ್ ಹಂಟ್ ಮೈ ಫ್ರೆಂಡ್ಸ್. ಅಂದರೆ ಪ್ರಾಣಿಗಳು ನನ್ನ ಫ್ರೆಂಡ್ಸು, ನಾನು ಅದನ್ನು ಹಂಟ್ ಅಂದರೆ ಬೇಟೆಯನ್ನು ಆಡೋದಿಲ್ಲ, ನಾನು ಅದನ್ನು ಬೇಟೆ ಮಾಡಲ್ಲ ನನ್ನ ಫ್ರೆಂಡ್ಸ್ನ ಅಂತ ಹೇಳ್ತಾ ಇದ್ದಾರೆ. ಯಾರು? ಜಾರ್ಜ್ ಬರ್ನಾರ್ಡ್ ಶಾ. ಇವತ್ತಿನ ವಿಡಿಯೋ ಇದಾಗಿತ್ತು ಮಕ್ಕಳೇ. ಪೊಯೆಟ್ರಿ ಎಲಿಫೆಂಟ್ ತುಂಬ ಇದು ಸಿಂಪಲ್ಲಾಗಿ ಈಸಿಯಾಗಿದೆ ಮಕ್ಕಳೇ, ಇದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್. ಫಿಫ್ತ್ ಒನ್, ಬೈ ಶೂಸ್ ದಟ್ ಫಿಟ್ ಯುವರ್ ಫೀಟ್. ಶೂಸ್ನ ನಮ್ಮ ಕಾಲುಗಳಿಗೆ ಫಿಟ್ ಆಗೋಕ್ಕೆ ತಗೋಬರ್ಬೇಕು. ಫಿಟ್ ಫೀಟ್. Now say aloud the sentence given above. ಈ ಮೇಲೆ ಕೊಟ್ಟಿರೋ ಸೆಂಟೆನ್ಸ್ನ ಜೋರಾಗಿ ಹೇಳಿ. ಫಸ್ಟ್ ಒನ್, ಮದರ್ ವಾರ್ನ್ಡ್ ಶ್ಯಾಮ್ ನಾಟ್ ಟು ಸಿಟ್ ಆನ್ ದ ಡ್ರೈವರ್ ಸೀಟ್. I saw a huge ship with a flock of sheep sailing to Sri Lanka. A fool feels that this world is full of fools. Grandma broke her hips when she fell down on the heap of stones. Buy shoes that fit your feet. Next, sing and enjoy. ಹಾಡಿ ಖುಷಿಪಡಿ. ರೈಮ್ಸ್. ಇಲ್ಲೊಂದು ರೈಮ್ಸ್ ಇದೆ ಮಕ್ಕಳೇ, ಇದನ್ನು ಹಾಡಿ ಖುಷಿಪಡಿ. ಲಿಸನ್ ಟು ದ ಟೀಚರ್ ಸಿಂಗಿಂಗ್ ದ ರೈಮ್ ಆ್ಯಂಡ್ ರಿಪೀಟ್ ಆಫ್ಟರ್ ಹಿಮ್ ಹರ್. ಕಪ್ ಆ್ಯಂಡ್ ಸಾಸರ್, ಕಪ್ ಆ್ಯಂಡ್ ಸಾಸರ್, ರೆಡಿ ಫಾರ್ ಟೀ, ready for tea. How many children? How many children? 1, 2, 3. 1, 2, 3. Bed and pillow, bed and pillow. Ready for sleep, ready for sleep. How many children? How many children? 4, 5, 6. 4, 5, 6. Chair and table, chair and table. Ready for work, ready for work. How many children? How many children? 7, 8, 9. 7, 8, 9. ಈ ರೈಮ್ಸ್ ತುಂಬ ಚೆನ್ನಾಗಿದೆ ಮಕ್ಕಳೇ. 1, 2, 3 ಕಲಿಯೋಕ್ಕೆ. ಮತ್ತು ಕಪ್ ಆ್ಯಂಡ್ ಸಜರು, ಕಪ್ ಆ್ಯಂಡ್ ಸಾಸರ್, ಗೃಹೋಪಯೋಗಿ ವಸ್ತುಗಳು, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ನ ನಾವು ಕಲಿಯೋಕ್ಕೆ ಇದು ರೈಮ್ಸ್ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಕಲಿತ್ಕೊಂಡು ನಿಮ್ಮ ಅಸೆಂಬ್ಲಿ ಆ್ಯಕ್ಟಿವಿಟೀಸಲ್ಲಿ ಹೇಳಿ. Here is another rhyme. First read it silently and fill in the blanks using the pictures with their names as clues given below. ಇಲ್ಲಿ ಇನ್ನೊಂದು ರೈಮ್ ಇದೆ, ಇದನ್ನು ನೀವು ಫಸ್ಟ್ ಸೈಲೆಂಟಾಗಿ ಓದಿಕೊಂಡು ನೆಕ್ಸ್ಟು ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಈ ರೈಮ್ಸ್ನ ಫಿಲಪ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ರೈಮಿಂಗ್ ವರ್ಡ್ಸ್ನ ಫಿಲಪ್ ಮಾಡೋದು. ರೈಮಿಂಗ್ ವರ್ಡ್ಸ್ನ ನೀವು ಹಾಕಬೇಕಿಲ್ಲ. ನೋಡಿ, ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಬ್ರಿಡ್ಜ್. ಇದು ಒಂದು ವರ್ಡ್ ಅಂತೆ, ಇದು ರೈಮ್ಸ್ ವಿತ್ ಬ್ರಿಡ್ಜ್. ಬ್ರಿಡ್ಜ್ಗೆ ಒಂದು ರೈಮಿಂಗ್ ವರ್ಡ್. ಐ ಆಮ್ ವೆರಿ ಕೋಲ್ಡ್ ಬಿಕಾಸ್ ಐ ಆಮ್ ಅ ಫ್ರಿಡ್ಜ್. ನಾನು ತುಂಬ ತಣ್ಣಗಿದ್ದಾನೆ, ನಾನು ಫ್ರಿಡ್ಜ್. ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಅಪ್.
ಇದು ಒಂದು ಪದ, ರೈಮ್ಸ್ ವಿತ್ ಅಪ್, ಅಪ್ಗೆ ರೈಮ್ಸ್. ಯು ಕ್ಯಾನ್ ಪೋರ್ ಇಂಟು ಮೀ ಆ್ಯಂಡ್ ಡ್ರಿಂಕ್, ಐ ಆಮ್ ಎ ಕಪ್. ನನಗೆ ನೀವು ಹಾಕೋತೀರಾ ಮತ್ತು ಕುಡಿತೀರಾ, ನಾನು ಕಪ್. ಐ ಆಮ್ ಗುಡ್ ಫಾರ್ ಜರ್ನಿ ವೆನ್ ಯು ಆರ್ ಗೋಯಿಂಗ್ ಫಾರ್. ನೀವು ದೂರ ಹೋಗೋಕ್ಕೆ, ಜರ್ನಿ ಮಾಡೋಕ್ಕೆ ನಾನು ಒಳ್ಳೆಯವನು. ಐ ನೀಡ್ ಲಾಟ್ಸ್ ಆಫ್ ಪೆಟ್ರೋಲ್ ಬಿಕಾಸ್ ಐ ಆಮ್ ಅ ಕಾರ್. ಫಾರ್ ಕಾರ್. ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಸ್ಪೂನ್. ಸ್ಪೂನ್ಗೆ ರೈಮ್ ವರ್ಡ್ ಅಂತೆ. ಅದ್ಯಾವುದು? ಐ ಶೈನ್ ಅಟ್ ನೈಟ್ ಬಿಕಾಸ್, ನಾನು ರಾತ್ರಿ ಟೈಮಲ್ಲಿ ಶೈನ್ ಅಂದರೆ ಹೊಳಿತಿರ್ತೀನಿ, ಬಿಕಾಸ್ ಐ ಆಮ್ ಅ ಮೂನ್. ಸ್ಪೂನ್, ಮೂನ್. ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಬೇಕ್. ಬೇಕ್ಗೆ ಇದು ರೈಮಿಂಗ್ ವರ್ಡ್ಸ್ ಅಂತೆ. ಐ ಆಮ್ ಟೇಸ್ಟಿ ಟು ಈಟ್ ಬಿಕಾಸ್, ನಾನು ತುಂಬ ಟೇಸ್ಟಿಯಾಗಿರ್ತೀನಿ ತಿನ್ನೋಕ್ಕೆ, ಬಿಕಾಸ್ ಐ ಆಮ್ ಅ ಕೇಕ್. ಬೇಕ್, ಕೇಕ್. ಐ ಆಮ್ ಅ ಸರ್ಕಲ್, ಐ ಬ್ರೈಟ್ ಶೈನಿ ಥಿಂಗ್. ನಾನು ಒಂದು ವೃತ್ತಾಕಾರದಲ್ಲಿದ್ದೀನಿ, ನಾನು ಶೈನಿ ಹೊಳಿತಾ ಇರ್ತೀನಿ, ಬ್ರೈಟಾಗಿ ಹೊಳಿತಾ ಇರ್ತೀನಿ. ಇಟ್ಸ್ ಆನ್ ಮೈ 4th ಫಿಂಗರ್. ಇದು ನನ್ನ 4ನೇ ಬೆರಳಲ್ಲಿರುತ್ತೆ. ಆ್ಯಂಡ್ ಐ ಆಮ್ ಅ, ಹಾಗಾದರೆ ನಾನು ರಿಂಗ್. ಥಿಂಗ್, ರಿಂಗ್. ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ಇಲ್ಲಿ ರೈಮಿಂಗ್ ವರ್ಡ್ಸ್ನ ಬರಿಬೇಕು. ಬ್ರಿಡ್ಜ್, ಫ್ರಿಡ್ಜ್. ಅಪ್, ಕಪ್. ಫಾರ್, ಕಾರ್. ಸ್ಪೂನ್, ಮೂನ್. ಬೇಕ್, ಕೇಕ್. ಥಿಂಗ್, ರಿಂಗ್. ಇಲ್ಲೇ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ಪಿಕ್ಚರ್ಸ್ನ ನೋಡಿಕೊಂಡು ನಾವಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಇದೆಲ್ಲ ರೈಮಿಂಗ್ ವರ್ಡ್ಸ್, ಪ್ರಾಸ ಪದಗಳು. ನೆಕ್ಸ್ಟ್, ಫಿಲ್ ಇನ್ ದ ಬಾಕ್ಸಸ್. ಪಿಕ್ಚರ್ಸ್ ಆರ್ ಗಿವನ್ ಆಸ್ ಕ್ಲೂಸ್. ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಕ್ಲೂ. ನಿಮಗೆ ಕ್ಲೂಗೋಸ್ಕರ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಈ ಬಾಕ್ಸಸ್ನ ಫಿಲಪ್ ಮಾಡಬೇಕು ಮಕ್ಕಳೇ. ನೋಡಿ, ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ. ಮೊದಲನೇ ನಮಗೋಸ್ಕರ ಮಾಡಿದ್ದಾರೆ. ಇದು ಯಾವ ಪಿಕ್ಚರು? ಟೂತ್ ಬ್ರಷ್. ಇಲ್ಲಿ ಬರೆದಿದ್ದಾರೆ ಅವರು, ಟೂತ್ ಬ್ರಷ್. ಸೆಕೆಂಡ್ ಒನ್, ನೇಲ್ ಕಟ್ಟರ್. ನೇಲ್ ಕಟ್ಟರ್. ಥರ್ಡ್ ಒನ್, ಟೂತ್ ಪೇಸ್ಟ್. ಟೂತ್ ಪೇಸ್ಟ್. ಫೋರ್ತ್ ಒನ್, ವಾಟರ್. ವಾಟರ್. ಫಿಫ್ತ್ ಒನ್, ಟವಲ್. ಟವಲ್. ಸಿಕ್ಸ್ತ್ ಒನ್, ಸೋಪ್. ಸೋಪ್. ಸೆವೆಂತ್ ಒನ್, comb. comb. ಏಯ್ತ್ ಒನ್, ಆಯಿಲ್. ಆಯಿಲ್. ಇದಾಗಿತ್ತು ಇವತ್ತಿನ ವಿಡಿಯೋ ಮಕ್ಕಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ನೋಡ್ತಾ ಇರಿ, ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಮಕ್ಕಳೇ. ಬಾಯ್. ಸಿ ಯು. ಥ್ಯಾಂಕ್ ಯು.